ಪ್ರಾಯೋಜಕರು ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ಗುರುವೆ, ಒಬ್ಬನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಅದು ಧರ್ಮಸಮ್ಮತವೋ? ಅದು ಹೇಗೆ? ಹೇಳು ಗುರುವೆ, ಹೇಳು ಹೇಳು. ಪ್ರವಾದಿಯಾದ ಮೋಶ ಆಚಾರ್ಯ ನಿಮ್ಗೇನಂತ ಅಪ್ಪಣೆ ಕೊಟ್ಟಿದ್ದಾನೆ? ಅದ್ರಲ್ಲೇನಿದೆ, ತ್ಯಾಗ ಪತ್ರ ಬರ್ಕೊಟ್ಟು ಹೆಂಡತಿನ ಬಿಟ್ಟು ಬಿಡ್ಬೋದು ಅಂತ ಹೇಳಿದ್ದಾರೆ. ಪ್ರವಾದಿಯಾದ ಮೋಶೆ ನಿಮ್ಮ ಮೊಂಡುತನವನ್ನು ನೋಡಿ ಇಂಥ ಆಜ್ಞೆಯನ್ನು ನೀಡಿದ್ದಾರೆ. ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನ ಗಂಡು ಹೆಣ್ಣಾಗಿ ನಿರ್ಮಿಸಿದ್ದ. ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವರು ಅಂತ ಬರೆದಿದೆ. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನ ಮನುಷ್ಯನು ಎಂದಿಗೂ ಅಗಲಿಸಬಾರದು. ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತಿದ್ದೇನೆ, ತನ್ನ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವವನು ತನ್ನ ಹೆಂಡತಿಗೆ ದ್ರೋಹಿಯಾಗಿ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ಮತ್ತೆ ಹೆಂಡತಿಯು ತನ್ನ ಗಂಡನನ್ನು ಬಿಟ್ಟು ಬೇರೆ ಒಬ್ಬನನ್ನ ಮದುವೆ ಮಾಡಿಕೊಂಡರೆ ಅವಳು ದ್ರೋಹಿಯಾಗಿ ವ್ಯಭಿಚಾರ ಮಾಡಿದವಳಾಗಿದ್ದಾಳೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯನು ಯಾವತ್ತೂ ಅಗಲಿಸಬಾರದು. ನೀವು ಜನಗಳ ಮಧ್ಯೆ ಎಷ್ಟೊಂದು ಅದ್ಭುತ ಕಾರ್ಯಗಳನ್ನ ತೋರಿಸ್ತೇನೆ ಇರ್ತೀರಾ. ಈ ದಿನ ನಮಗೋಸ್ಕರ ಆಕಾಶದಲ್ಲಿ ಒಂದೇ ಒಂದು ಅದ್ಭುತ ಕಾರ್ಯನ ಮಾಡಿ ನಮಗ್ ತೋರಿಸ್ತೀರಾ? ಈ ಜನ ನನ್ನನ್ನು ಅರ್ಥ ಮಾಡಿಕೊಂಡೇ ಇಲ್ಲಲ್ಲ. ನಾನು ಈ ಸಮಾಜದಲ್ಲಿ ನೊಂದು ಬೆಂದು ಕಷ್ಟ ಕಾಯಿಲೆಗಳಿಂದ ನರಳುವವರನ್ನ ನೋಡಿ ಸಂತಾಪದಿಂದ ಅವರ ಕಷ್ಟ ಕೋಟ್ಲೆಗಳನ್ನ, ರೋಗ ರುಜಿನಗಳನ್ನ ವಾಸಿ ಮಾಡ್ತಾ ಬಂದಿದ್ದೇನೆ. ಇವರಿಗೆ ಇದು ಕೇವಲ ಚಮತ್ಕಾರವಾಗಿ ತೋರಿ ಬರುತ್ತಿದೆಯೇ? ಲೋಕದ ಆದಿಯಿಂದ ಯಾರೂ ಮಾಡದಿರುವಂಥ ಕಾರ್ಯಗಳನ್ನ ತಂದೆ ದೇವರ ಆಜ್ಞೆಯಂತೆ ನೆರವೇರಿಸುತ್ತಾ ಬಂದಿದ್ದೇನೆ. ಈ ಜನತೆ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಇವರಿಗೆ ತಿಳಿಸಿ ಹೇಳುವುದಾದರೂ ಹೇಗೆ? ನನ್ನನ್ನು ಕೇವಲ ಒಬ್ಬ ಚಮತ್ಕಾರ ಪುರುಷ ಅಥವಾ ಒಬ್ಬ ಪವಾಡ ಪುರುಷ ಎಂದು ಅಂದ್ಕೊಂಡ್ಬಿಟ್ಟಿದ್ದಾರೇನು? ಛೇ, ಏನ್ ಮಾಡ್ಲಿ? ಈ ಸಂತತಿಯು ಸೂಚಕ ಕಾರ್ಯಗಳನ್ನು ಅಪೇಕ್ಷಿಸುವುದು ಏಕೆ? ನಾನು ಸತ್ಯವಾಗಿ ನಿಮಗೆ ಹೇಳುತ್ತಿದ್ದೇನೆ, ಈ ಸಂತತಿಗೆ ಯಾವ ಸೂಚಕ ಕಾರ್ಯಗಳು
ಸಿಗುವುದಿಲ್ಲ. ನನ್ನ ರಬ್ಬಿ ನಿಜವಾದ ಗೇಮ್ ಆಡೋಣವಾ? ಎಷ್ಟು ಬ್ಯೂಟಿಫುಲ್. ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಮಮ್ಮಿ ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ಧ್ವಜೆಯನ್ನಷ್ಟು ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ಓ ನನ್ನ ರಬ್ಬಿ. ನಾನು ಸತ್ಯವಾಗಿ ನಿಮಗೆ ಹೇಳುತ್ತಿದ್ದೆ, ಈ ಸಂತತಿಗೆ ಯಾವ ಸೂಚಕ ಕಾರ್ಯಗಳು ಸಿಗುವುದಿಲ್ಲ. ತಾಯಿ ಬಾ ಹೋಗೋಣ. ಶಾಸ್ತ್ರೀರು ಪ್ರೈಸರು ಎಲ್ಲ ಹೋಗಿದ್ದಾಯ್ತು. ಮತ್ತು ನಮ್ಮಿಬ್ಬರಿಗೆ ಏನು ಕೆಲಸ ಇದೆ? ನಡಿ ಹೋಗೋಣ. ಅಯ್ಯೋ ಬಾರೆ. ನಾನಿವತ್ತು ಗುರುಗಳ ಹತ್ರ ಒಂದು ವರವನ್ನು ಕೇಳಿ ಪಡ್ಕೊಳ್ಳುವಂತ ಇದ್ದೀನಿ. ಹೇಗಿದ್ದರೂ ನಾನು ಗುರುಗಳಿಗೆ ಪರಮಾಪ್ತ ಶಿಷ್ಯ. ಖಂಡಿತವಾಗಲೂ ಅವರು ನಾನು ಕೇಳಿದ್ದನ್ನು ಇಲ್ಲ ಅಂತ ಹೇಳೋದಿಲ್ಲ. ಹೌದಾ? ಏನಂತ ಬಿಡ್ಕೊಂತೀಯಾ? ಯಾವ ವರ ಕೇಳ್ತೀಯಾ? ಇಲ್ಲ, ನಾನು ನಿನ್ನ ಹತ್ರ ಈಗ ಏನೂ ಹೇಳೋದಿಲ್ಲ. ಗುರುಗಳ ಹತ್ರನೇ ಎಲ್ಲ ಹೇಳ್ತೀನಿ. ಇಲ್ಲ, ನೀನ್ ನನ್ನ ಆಪ್ತ ಮಿತ್ರ ತಾನೆ. ನೀನ್ ನನ್ಗೆ ಹೇಳಲೇಬೇಕು. ಇಲ್ದಿದ್ರೆ ನಾನಿನ್ ಜೊತೆ ಮಾತೇ ಆಡೋದಿಲ್ಲ. ಅಯ್ಯೋ, ಇಷ್ಟು ಒಂದು ಬಲವಂತ ಪಡಿಸ್ತಾ ಇದೆಯಲ್ಲ. ಆದರೂ ಹೇಳ್ತೀನಿ, ನೀನು ಯಾರಿಗೂ ಹೇಳಬಾರ್ದು. ಒಂದು ಹೇಳ್ತೀನಿ ಕೇಳಿ. ನಮ್ಮ ಗುರುಗಳು ರಾಜ್ಯಾಧಿಕಾರ ಬಂದು ಈ ಲೋಕಕ್ಕೆ ಬಂದಾಗ ಅವರು ಬಲಪಕ್ಕದಲ್ಲಿ ಕುಂತ್ಕೊಳ್ಳೋಕೆ ಅಧಿಕಾರವನ್ನು ಕೇಳ್ಕೊಳ್ತೀನಿ. ಇದನ್ನು ಮಾತ್ರ ನೀನು ಯಾರಿಗೂ ಹೇಳಬಾರ್ದು. ಆಹಾ, ನಿಜವಾಗ್ಲೂ ಇದು ಒಳ್ಳೆ ವರನೇ. ನಾನು ಈವರೆಗೂ ಏನೂ ಬೇಡಿಲ್ಲಪ್ಪ. ಹಾಗಾದ್ರೆ ನಾನು ಇವತ್ತೇನಾದ್ರು ಕೇಳ್ಕೋಬೋದಲ್ವಾ? ನಾನು ಸ್ವಾಮಿಯ ಎಡಭಾಗದಲ್ಲಿ ಕುತ್ಕೊಳ್ಳೋದಿಕ್ಕೆ ಅಪ್ಪಣೆ ಕೇಳ್ಕೊತೀನಿ. ಆಗ್ಬೋದಾ? ಅಯ್ಯೋ, ಗುರುಗಳು ಆಗ್ಲೇ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ. ಬಾ ಹೋಗೋಣ, ಬೇಗ ಬಾ. ಇವತ್ತು ಗುರುಗಳು ಏಕಾಂತದಲ್ಲಿದ್ದಾರೆ. ಈ ಸಮಯವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಲೇಬೇಕು. ಬನ್ನಿ ಹೋಗೋಣ.
ಗುರುವೇ ಏನಾಯ್ತಪ್ಪ? ನಾನು ಮಾತು ಕೇಳೋಣ ಅಂತ ಬಂದಿದ್ದೀನಿ ಗುರುವೇ. ನನ್ನ ರಬ್ಬಿ ನಿಜವಾದ ಗೇಮ್ ಆಡೋಣವಾ? ಎಷ್ಟು ಬ್ಯೂಟಿಫುಲ್. ಯಾ ಕಾಲೇಜ್ ಪ್ಲೇಯರ್ ಇರ್ಬೋದು. ಮಮ್ಮಿ ಅರಿಶಿನ ಮತ್ತು ಚಂದನದ ಗುಣಗಳ ಸಂತು ಧ್ವಜೆಯನ್ನಷ್ಟು ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ನನ್ನ ರಬ್ಬಿ ಗುರುವೇ 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 ಗುರುಗಳೇ ಗುರುವೇ ಏನಾಯ್ತಪ್ಪ? ನಾನು ನಿಮ್ಮನ್ನೊಂದು ಮಾತು ಕೇಳೋಣ ಅಂತ ಬಂದಿದ್ದೀನಿ ಗುರುವೇ. ಹೇಳಿ, ಮುಂದೆ ಹೇಳಿ. ನಿಮ್ಮನ್ನ ಒಂದು ವರವನ್ನು ಕೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೇಳ್ರಪ್ಪ, ಸಂಕೋಚ ಬಿಟ್ಟು ಹೇಳಿ, ಮನಸ್ಸು ಬಿಚ್ಚು ಹೇಳಿ. ಗುರುವೇ, ನೀನು ಸಾಕ್ಷಾತ್ ಸೃಷ್ಟಿಕರ್ತನ ಆ ದೇವರ ಏಕಮಾತ್ರ ಪುತ್ರ. ನಿನ್ನ ರಾಜ್ಯಾಧಿಕಾರ ಬಂದಾಗ ಗುರುವೇ, ನೀನು ರಾಜ್ಯಾಧಿಕಾರ ಪಡೆದು ಈ ಲೋಕಕ್ಕೆ ಬಂದಾಗ ನಿಮ್ಮ ಮನಸ್ಸೊಳಗೆ ಏನಿದೆ ನನ್ನ ಹತ್ರ ಹೇಳಿ. ಏನಿಲ್ಲ ಸ್ವಾಮಿ, ನೀನು ಮಹಾಮಹಿಮ ಪದವಿಯೊಂದಿಗೆ ಬಂದಾಗ ಯಾವುದು ಮುಚ್ಚಿಟ್ಕೊಳ್ಬೇಡಿ, ಎಲ್ಲವನ್ನು ಹೇಳಿ. ನಮ್ಮಲ್ಲಿ ಒಬ್ಬನಿಗೆ ಹೊರಗಡೆಯಲ್ಲಿಯೂ ಆಮೇಲೆ ಮುಂದೆ ಇನ್ನೊಬ್ಬನಿಗೆ ಎಡಗಡೆಯಲ್ಲಿಯೂ ಅನುಗ್ರಹ ಮಾಡಬೇಕು ಸ್ವಾಮಿ. ನೀವು ಬೇಡ್ಕೊಂಡಿದ್ದು ಏನು ಅಂತ ನಿಮ್ಗೆ ತಿಳಿಯದು. ನಾನು ಕುಡಿಯುವ ಪಾತ್ರೆಯಲ್ಲಿ ನಿಮಗೂ ಕುಡಿಯಲು ಆದೀತೆ? ಆಗಬಹುದು ಸ್ವಾಮಿ. ನೀವು ಕುಡಿಯುವ ಪಾತ್ರೆಯಲ್ಲಿ ನಾವು ಕುಡಿಯುತ್ತಿಲ್ಲ. ನಾನು ಪಡೆದ ಸ್ನಾನ ನಿಮ್ಮಿಂದ ಪಡೆಯಲು ಸಾಧ್ಯವೇ? ಹೌದು ಸ್ವಾಮಿ, ನಿಮ್ಮ ತರವೇ ನಮಗೆ ಸ್ನಾನವಾಗುತ್ತದಲ್ಲವೇ? ಅದು ಸರಿ, ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ. ನನಗಾಗುವ ಸ್ನಾನ ನಿಮಗೂ ಆಗುವುದು. ಆದರೆ ನನ್ನ ಎಡಗಡೆಯಲ್ಲಾಗಲಿ ಬಲಗಡೆಯಲ್ಲಾಗಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನ ಚಿತ್ತವಲ್ಲ, ಅದು ತಂದೆ ದೇವರ ಚಿತ್ತ. ಅದು ಯಾರಿಗೆಂದು ಸಿದ್ಧಪಡಿಸಲಾಗಿದೆಯೋ ಅವರಿಗೆ ದೊರೆಯುವುದು. ಜನಗಳನ್ನ ಆಳುವವರು ಅನಿಸಿಕೊಳ್ಳುವವರು ಜನರ ಮೇಲೆ ಅಹಂಕಾರದಿಂದ ದರ್ಪದಿಂದ ದೊರೆತನ ಮಾಡುತ್ತಾರೆ. ಮತ್ತು ಅವರಲ್ಲಿ ದೊಡ್ಡವರನಿಸಿಕೊಳ್ಳುವವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ. ಇದು ನಿಮಗೂ ತಿಳಿದಿದೆ ಅಷ್ಟೇ. ನಿಮ್ಮಲ್ಲಿ ದೊಡ್ಡವನಾಗಬೇಕು ಎಂದು ಅಂದುಕೊಳ್ಳುವವನು ಅವನು ಸೇವಕನಾಗಬೇಕು. ನಿಮ್ಮಲ್ಲಿ ಮೊದಲನೇ ಅವನಾಗಬೇಕೆನ್ನುವವನು ಕೊನೆಯವನಾಗಬೇಕು. ನಿಮ್ಮಲ್ಲಿ ನಾಯಕನಾಗಬೇಕೆನ್ನುವವನು ಆಳಾಗಿರಬೇಕು. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನ ಈಡುಕೊಡುವುದಕ್ಕಾಗಿ ಬಂದನು. ನನ್ನ ರಬ್ಬಿ. ಪ್ರಿಯ ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಪ್ರಧಾನ ನಿರ್ದೇಶಕರು ಮೈತ್ರಿ ಕ್ರಿಯೇಷನ್ಸ್, ಬೆಂಗಳೂರು. ನನ್ನ ರಬ್ಬಿ. ಪ್ರಾಯೋಜಕರು ಸಂತೋಷ್